ನಾನು ನಿನ್ನೆ ನೋಡಿದೆ. ನಾನು ಹೇಳಿದ್ದೀನಲ್ಲ, 2018ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಅದನ್ನು ಯೆಲ್ಲೋ ಝೋನಿಂದ ತೆಗೆದಿದ್ರಲ್ಲ, ರೆಡ್ ಝೋನಿಂದ ತೆಗೆದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ರೈತರಿಗೆ? ಇವತ್ತು ದುಪ್ಪಟ್ಟು ಹಣ ಸಿಗ್ತಿತ್ತು ಇನ್ನೂ ಕೂಡ ಅವ್ರು ತೆಗೆದಿದ್ರೆ. ಅವತ್ತು ನಾನು ಕರೆದಿದ್ದೀನಿ, ಪಾಪ ನೆನ್ನೆ ಹೇಳವ್ರೆ, ಆತ್ಮಸಾಕ್ಷಿಗೆ ನಡ್ಕೋಬೇಕು ಅಂತೇಳಿ. ಹಂಗಾರೆ ಅವ್ರ ಆತ್ಮಸಾಕ್ಷಿಗೆ ಅವ್ರಿಗೆ ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಕಾಣಿಸ್ತದೆ. ಕೆಲವ್ರು ಹೇಳೋರು ಯಾರು ನೋಡಿದೆ ನಾನು, ಆತ್ಮಸಾಕ್ಷಿ ನೋಡಿ ದೇವಸ್ಥಾನಕ್ಕೆ ಯಾಕೆ ಬರಬೇಕು ಅಂತೇಳಿ. ದೇವಸ್ಥಾನಕ್ಕೆ ಬಂದಾಗ ಸತ್ಯ ಗೊತ್ತಾಯ್ತದೆ. ಆತ್ಮಸಾಕ್ಷಿಗೆ ನಾವು ಮನಸ್ಸಲ್ಲಿರೋದು ಯಾರು ಗೊತ್ತಾಯ್ತು? ಜನಕ್ಕೆ ಗೊತ್ತಾಗಬೇಕು ಅಂದರೆ ಬರಬೇಕು ದೇವಸ್ಥಾನಕ್ಕೆ. ಅವ್ರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರಲ್ವ, ಮೊದಲಿಂದನೂ ಕೂಡ ನಾನು ಚಾಮುಂಡೇಶ್ವರಿಯ ಭಕ್ತ ಅಂತ ಹೇಳ್ಕೊಂಬಂದವ್ರಲ್ಲ, ಬಂದು ಹೇಳಿ ಪ್ರಮಾಣ ನಾವೇ ಮಾಡ್ತೀವಿ. ಅವ್ರು ಬರದೇ ಇದ್ರು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. 2018ರಲ್ಲಿ ಹಿಂಗೆ ಹೇಳಿದ್ರು ಅಂತ ನಾವೇ ಅಲ್ಲಿ ಕರ್ಪೂರ ಹಚ್ಚಿ ಪ್ರಮಾಣ ಮಾಡಿ ಬರ್ತೀವಿ. ಅವ್ರು ಬರ್ಬೋದು, ಬಿಡ್ಬೋದು. ಇಲ್ಲ ನಾನು ಹಿಂಗೆ ಹೇಳಿಲ್ಲ ಅಂತ ಬಂದು ಅವರಾಗಲಿ ಅವ್ರ ಸುಪುತ್ರ ಆಗಲಿ ಬಂದು ಹಚ್ಚಲಿ. ನಾನು ಬಿಡೋಕ್ಕೆ ರೆಡಿ ಇದ್ದೆ, ಅವತ್ತೇ ಬಿಡೋಕ್ಕೆ ಹೇಳಿದ್ದೆ ನಾನು ಅಂತೇಳಿ ಅವರು ಬಂದು ಹಚ್ಚಲಿ. ನಾವು ಹಚ್ತೀವಿ, ಅವ್ರು ಬರ್ತಾರೋ ಬಿಡ್ತಾರೋ, ನಾವಂತೂ ಹಚ್ಚೋದು ಗ್ಯಾರಂಟಿ. ಭಗವಂತ ನೋಡ್ಕೊಳ್ಳಿ, ತಾಯಿ ನೋಡ್ಕೊಳ್ಳಿ. ಡೇಟ್ ಕೊಡ್ತೀವಿ, ಇವೆಲ್ಲ ಚುನಾವಣೆ ಗಲಾಟೆ ಮುಗಿಲಿ. ಆ ತಾಯಿ ನೋಡ್ಕೊಳ್ಳಿ, ಯಾರ್ಯಾರು ಏನೇನು ಸುಳ್ಳು ಹೇಳ್ತಾರೆ, ಏನೇನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಆ ತಾಯಿ ನೋಡ್ಕೊಳ್ಳಿ. ಈ ಎಲ್ಲರಿಗೂ ಬರೀತಾರೆ, ಟ್ರಂಪ್ಗೂ ಬರೀಲಿ ಬಿಡ್ರಿ, ನಾವೇನು ಬೇಡ ಅಂದಿದ್ದೀವ? ಅವರೇ ಮಾಡಿಬಿಟ್ಟಿದ್ರೆ ಟ್ರಂಪ್ಗೆ ಬರೋ ಅವಶ್ಯಕತೆ ಇರಲ್ಲ, ರಾಹುಲ್ ಗಾಂಧಿಗೆ ಬರೋ ಅವಶ್ಯಕತೆ ಇರಲಿಲ್ವಲ್ಲಪ್ಪ.